ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು DMS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಜೂನ್ ಹಾಗೂ ಜುಲೈ 2024ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ, ಹೇಗಪ್ಪ ಸಾಲ್ವ್ ಮಾಡೋದು ಅಂತೇಳಿ. ಅದರಲ್ಲಿ ಫಸ್ಟ್ ಎ ಕ್ವಶನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ಏನಪ್ಪ ಅಂತಂದರೆ, ಡಿಫೈನ್ ಟೋಟಾಲಜಿ, ಪ್ರೂವ್ ದಟ್ ದ ಫಾರ್ ಎನಿ ಪ್ರಪೋರ್ಷನ್ಸ್ P, Q ಆ್ಯಂಡ್ R ದ ಕಾಂಪೌಂಡ್ ಪ್ರಪೋಸಿಷನ್ ಇಸ್. ಇದು ಕೊಟ್ಟಿರುವಂಥ ಕ್ವಶನ್ನು ಅಂದರೆ ಈಕ್ವೇಷನ್ನು. ಇದನ್ನು ಹೇಗಪ್ಪ ಸಾಲ್ವ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಈಗ ಮೊದಲದಾಗಿ ಡಿಫೈನ್ ಟೋಟಾಲಜಿ. ಟೋಟಾಲಜಿ ಅಂದರೆ ಏನಪ್ಪ ಅಂತಂದರೆ, ರಿಸಲ್ಟ್ ನಮ್ಗೆ ಅಂದರೆ ಲಾಸ್ಟಲ್ಲಿ ಸಿಗೋ ರಿಸಲ್ಟ್ ಎಲ್ಲ ವ್ಯಾಲ್ಯೂಸ್ ಏನಿರಬೇಕು, 1 ಇರಬೇಕು. ಅದು ನಾವು ಟೋಟಾಲಜಿ ಅಂತ ಕರಿತೀವಿ. ಇದರಲ್ಲಿ ಟೋಟಾಲಜಿ ಕಾಂಟ್ರಾಡಿಕ್ಷನ್ ಹಾಗೂ ಕಂಟಿಂಜೆನ್ಸಿ ಅಂತ ಕೇಳ್ತಾರೆ. ಕಾಂಟ್ರಾಡಿಕ್ಷನಲ್ಲಿ ಎಲ್ಲ ವ್ಯಾಲ್ಯೂ ಏನಿರಬೇಕು, 0 ಇರಬೇಕು. ಕಂಟಿಂಜೆನ್ಸಿನಲ್ಲಿ ಮಿಕ್ಸ್ಡ್ ವ್ಯಾಲ್ಯೂಸ್ ಇದ್ದರೆ ನಡೆಯುತ್ತೆ. ಅಂದರೆ ಕಂಟಿಂಜೆನ್ಸಿ ಅಂದರೆ ಟೋಟಾಲಜಿ ಇಲ್ಲ ಕಾಂಟ್ರಾಡಿಕ್ಷನ್ ಮಿಕ್ಸ್ ಇದ್ದರೆ, ಎರಡರಲ್ಲಿ ಒಂದು ಆ ಥರ ಇದ್ದರೆ ಅದು ಕಂಟಿಂಜೆನ್ಸಿ. ಈಗ ಟೋಟಾಲಜಿ ಅಂದರೆ ಏನಂತ ನೋಡೋಣ. ಈ ಕಾಂಪೌಂಡ್ ಪ್ರಪೋಸಿಷನ್ which is true for all possible. ಟ್ರೂ ಅಂದರೆ 1 ಅಂತ ಕನ್ಸಿಡರ್ ಮಾಡಿರಿ. ಟ್ರೂ ಫಾರ್ ಆಲ್ ಪಾಸಿಬಲ್ truth values of its components is called tautology. ಇದನ್ನು ಟೋಟಾಲಜಿನ ಡಿಫೈನ್ ಮಾಡಿವಿ. ನೆಕ್ಸ್ಟ್ ಈಗ ಈ ಆನ್ಸರ್ನ ಅಂದರೆ ಈ ಕ್ವಶನ್ಗೆ ಈಕ್ವೇಷನ್ನ ಆನ್ಸರ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿದೆ ಅಂತ. ಅಲ್ಲಿ P, Q ಹಾಗೆ R ಮತ್ತು ನೆಗೇಷನ್ ಆಫ್ Q. ಟೋಟಲ್ 4 ಆಲ್ಫಾಬೆಟ್ನ ಬರೀಬೇಕೀಗ. P, Q, R ಹಾಗೆ ನೆಗೇಷನ್ ಆಫ್ Q. ನೆಕ್ಸ್ಟ್ ಇದಕ್ಕೆ ವ್ಯಾಲ್ಯೂಸ್ ಹೇಗಪ್ಪ ಬರೆಯೋದು ಅಂತಂದರೆ, ಟೋಟಲ್ 3 ಇದೆಯಲ್ಲ, 3ನಲ್ಲಿ ಮೊದಲೇದ 3 ವ್ಯಾಲ್ಯೂಸ್ ಇದ್ದರೆ 4 0 4 1 ಬರುತ್ತೆ ಫಸ್ಟ್ ಸ್ಟಾರ್ಟಿಂಗು. ಆಮೇಲೆ 4 0 4 1 2 0 2 1 0 1 0 1 ಅದೇ ಥರ 8 ವ್ಯಾಲ್ಯೂಸ್ ಟೋಟಲ್. ಇದಕ್ಕೆ 8 ಇದಕ್ಕೆ 8 ಇದಕ್ಕೆ 8 ಆ ಥರ ಬರ್ಕೋಬೇಕು. ನೆಕ್ಸ್ಟ್ ನೆಗೇಷನ್ ಆಫ್ Q ಅಂದರೆ ಇಲ್ಲಿ 0 0 1 1 ಕೊಟ್ಟರೆ 1 1 0 0 ಅದರ ಉಲ್ಟಾ ಕೊಡಬೇಕು ಅಷ್ಟೇ, ಏನಿಲ್ಲ. ಸೊ ಬರೆಯೋಣ. ಈಗ ಬರೆಯೋಣ. 1 2 3 4 1 2 3 4 0 4 1. ಇದನ್ನು ನೀವು ಎಲೆಕ್ಟ್ರಾನಿಕ್ಸಲ್ಲಿ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ ಅನ್ಕೋತೀನಿ. 0 0 1 1 0 0 1 ಹಾಗೆ 0 1 0 1 0 1 0 1 ಬೈನರಿ ಫಾರ್ಮ್ನಲ್ಲಿ ಟೇಬಲ್ ಬರ್ಕೊಳ್ಳಿ. ನೆಕ್ಸ್ಟ್ ನೆಗೇಷನ್ ಆಫ್ Q ಏನಿದೆ, 1 1 0 0 1 1 0 0 ಇದಾಯ್ತಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಈ ಈಕ್ವೇಷನ್ನ ಇಲ್ಲಿ ಬರ್ಕೊಳ್ಳಿ. P ಆ್ಯಂಡ್ ನೆಗೇಷನ್ ಆಫ್ Q ಈ ಥರ ಬರ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವು ಆ್ಯಂಡ್ ಆಪರೇಟರ್ ಇದೆ. ಆ್ಯಂಡ್ ಆಪರೇಟರ್ ಇದ್ದರೆ ಏನು ಮಾಡಬೇಕು, ಇಲ್ಲಿ ನೋಡ್ಬೋದು ನೀವು ಆ್ಯಂಡ್ ಆಪರೇಟರ್ ಇದ್ದರೆ ಮಲ್ಟಿಪ್ಲೈ ಮಾಡಿ, ಆರ್ ಆಪರೇಟರ್ ಇದ್ದರೆ ಪ್ಲಸ್ ಮಾಡಿ ವ್ಯಾಲ್ಯೂಸ್ನ ಅಷ್ಟೇ, ಮತ್ತೇನು ಜಾಸ್ತಿ ಏನಿಲ್ಲ. ಆ್ಯಂಡ್ ಆಪರೇಟರ್ ಮಲ್ಟಿಪ್ಲೈ ಮಾಡಿ, ಆರ್ ಆಪರೇಟರ್ ಇದ್ದರೆ ಇದಕ್ಕೆ ನೀವು ಎಕ್ಸಾಮಲ್ಲಿ ಕಂಜಂಕ್ಷನ್ ಹಾಗೆ ಡಿಸ್ಜಂಕ್ಷನ್ ಅಂತ ಕೇಳ್ತಾರೆ. ಸೊ ಅವ್ರ ಕ್ವಶನಲ್ಲಿ ಫೈಂಡ್ ಕಂಜಂಕ್ಷನ್ ಡಿಸ್ಜಂಕ್ಷನ್ ಅಂತಂದರೆ ಇದಕ್ಕೆ ಕಂಜಂಕ್ಷನ್ ಅಂತೀವಿ, ಇದಕ್ಕೆ ಡಿಸ್ಜಂಕ್ಷನ್ ಅಂತೀವಿ. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಇಲ್ಲಿ ಆ್ಯಂಡ್ ಇದಕ್ಕೆ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. P ಆ್ಯಂಡ್ ನೆಗೇಷನ್ ಆಫ್ Q ಇಲ್ಲಿದೆ ನೋಡಿ. 0 × 1 0 0 × 1 0 0 × 0 0 ಎಲ್ಲ 4 0ನೇ ಬರುತ್ತೆ. ನೆಕ್ಸ್ಟ್ 1 × 1 1 × 1 1 1 × 1 1 0 × 1 × 0 0 ಇದು ನಮಗೆ ಸಿಕ್ಕಂಥ ವ್ಯಾಲ್ಯೂ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಕಂಡೀಷ್ನಲ್ ಇದೆ. ಕಂಡೀಷ್ನಲ್ ಏನಪ್ಪ, ಕಂಡೀಷ್ನಲ್ ಹೇಗಪ್ಪ ಕಂಡುಹಿಡೋದು ವ್ಯಾಲ್ಯೂಸ್ ಅಂತೇಳಿ ನೋಡೋದಾದರೆ, ಅಕಸ್ಮಾತ್ ನಮಗೆ ಏನು ಕೇಳಿದ್ರೆ ಕಂಡೀಷ್ನಲ್ ಟು ಆರ್ ಅಂದರೆ ಇದು ಕಂಡೀಷ್ನಲ್ ಟು ಆರ್, ಇವೆರಡರಲ್ಲಿ 1 0
ಕಂಡೀಷನ್ ಇಲ್ಲಿ ನೋಡ್ಬೋದು 1 0 ಬಂತಪ್ಪ ಅಂದರೆ ಅದೇನಾಗುತ್ತೆ 0ನೇ ಆಗುತ್ತೆ. ಇಷ್ಟೇ ಕಂಡೀಷನ್ ಇರೋದು, ಉಳಿಕಿದ್ವೆಲ್ಲ ಟ್ರೂನೇ ಇರುತ್ತೆ, ಅಂದರೆ 1 ಇರುತ್ತೆ. ಇದು ಇದರ ಕಾನ್ಸೆಪ್ಟು ಕಂಡೀಷನಲ್ಲಿಂದು ಕಂಡೀಷನಲ್. ಸೊ ಈಗ ನೋಡೋಣ ಕಂಡೀಷನಲ್ ಪಿ ಆ್ಯಂಡ್ ನೆಗೆಷನ್ ಆಫ್ ಕ್ಯೂ ಇಸ್ ಕಂಡೀಷನಲ್ ಟು ಆರ್ ಯಾವ ಥರ ತೆಗಿಬೇಕಂತೇಳಿ. ಮೊದಲು ಇದನ್ನ ಈಕ್ವೇಷನ್ ಬರ್ಕೊಳ್ಳೋಣ. ಪಿ ಆ್ಯಂಡ್ ನೆಗೆಷನ್ ಆಫ್ ಕ್ಯೂ ಕಂಡೀಷನಲ್ ಟು ಆರ್. ಇದರಲ್ಲಿ ನೋಡ್ಬೋದು ನೀವು 0 ಇದ್ದರೆ ಟ್ರೂ ಆಗುತ್ತೆ. ಏನು ಕಂಡೀಷನ್ ನೋಡಿ 1 ಮತ್ತು 0 ಇದ್ರೆ ಅಷ್ಟೇ ಫಾಲ್ಸ್ ಆಗುತ್ತೆ. 0 ಯಾವುದಿದೆ ಬರ್ಕೊಳ್ಳಿ. 1 ಫಸ್ಟಿಗೆ 0 ಇದ್ದರೆ 0 ಆಗಲ್ಲ. 1 ಮತ್ತು 0 ಕಂಡೀಷನ್, ಇಲ್ಲಿ 1 ಇರಬೇಕು, ನಂತರ ಇಲ್ಲಿ 0 ಇರಬೇಕು. ಇಲ್ಲಿ ನೋಡ್ಬೋದು ನೀವು 1 ಇದೆ, ಇಲ್ಲಿ 1 ಇದೆ. ಸೊ ಇಟ್ ಈಸ್ 1 ನೆಗೆಷನ್ ಆಫ್ ಆರ್ ಅಲ್ಲ, ಇಲ್ಲಿ 1 ಇದೆ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಸೊ ಇದೇನಾಗುತ್ತೆ 0 ಆಗುತ್ತೆ. ಇಲ್ಲಿ ನೋಡಿ 1 ಇದೆ, ಇಲ್ಲಿ 0 ಇದೆ. ಸೊ 1 0 ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ 1 ಇದೆ. ಸೊ 1 0 0 2 0 ಇದೆ. ಸೊ 1 ಮತ್ತು 0 ಇದ್ದರೆ ಕಂಡೀಷನಲ್ಲಿ 0 ಆಗುತ್ತೆ. ಸೊ ಇಲ್ಲಿ 1 ಆಗುತ್ತೆ. ಇದು 0 ಅಲ್ಲ, 1 ಇದು ಒಂದೇ. 1 ಮತ್ತು 0 ನಮಗೆ ಒಂದೇ ಸಿಕ್ಕಿದ್ದು. ಸೊ ಇಟ್ ಈಸ್ ವಿ ಗಾಟ್ ಆನ್ಸರ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಂಡೀಷನಲ್. ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಪಿ ಕಂಡೀಷನಲ್ ಟು ಕ್ಯೂ ಆರ್ ಆರ್. ಇದರಲ್ಲಿ ನಾವು ಮೊದಲು ಕ್ಯೂ ಆರ್ ಆರ್ನ ಕಂಡುಹಿಡಿಬೇಕು. ಸೊ ಹೇಗಪ್ಪ ಅಂತೇಳಿ ನೋಡೋಣ. ಏನಿದೆ ಕ್ಯೂ ಕಂಡೀಷನಲ್ ಟು ಆರ್, ಕ್ಯೂ ಆರ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಕ್ಯೂ ಆರ್ ಇದ್ರೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಸೊ 0 + 0 0 0 + 1 1 1 + 0 1 1 1 1 ಇರುತ್ತೆ. 0 0 0 ಆಗುತ್ತೆ. 0 1 1 1 0 1 1 1 1 ಇರುತ್ತೆ. ಇದು ನಮಗೆ ಸಿಕ್ಕಂಥ ವ್ಯಾಲ್ಯೂ. ನೆಕ್ಸ್ಟ್ ಪಿ ಕಂಡೀಷನಲ್ ಟು ಕ್ಯೂ ಆರ್ ಇದೆ. ಸೊ ಹೇಗಪ್ಪ ಮಾಡೋದಂತಂದರೆ ಇಲ್ಲಿ ಪಿ ವ್ಯಾಲ್ಯೂ ಇದೆಯಲ್ಲ, ಇದು ಕಂಡೀಷನಲ್ ಟು ಅಂದರೆ 1 0 ಬರಬೇಕು ನಮಗೆ. ಇಲ್ಲಿದೆಯಲ್ಲ, ಈ 1 0 ಬರಬೇಕು. ಸೊ 0 0 ಇದೆ, ಟ್ರೂ ಆಗುತ್ತೆ. 1 0 ಇದ್ರೆ ಏನಾಗುತ್ತೆ 0 ಬರುತ್ತೆ, ಅಂದರೆ ಫಾಲ್ಸ್ ಆಗುತ್ತೆ. 0 ಇದೆ, 0 ಫಸ್ಟಿಗೆ 0 ಬಂದರೆ 1 ಹಾಕ್ಕೊಂಡ್ಬಿಡಿ. ಸೊ 4 ಫಸ್ಟಿಗೆ 0 ಇದೆ, 4 ವ್ಯಾಲ್ಯೂಸ್. ಸೊ ಅದಕ್ಕೆ 1 ಹಾಕೊಂಡು ಇಲ್ಲಿ ನೋಡ್ಬೋದು ನೀವು 1, ಇಲ್ಲಿ ನೋಡಿ 1 0 ಇದೆ, 1 ಹಾಗೆ 0 ಇದೆ. ಸೊ ಇದೇನಾಗುತ್ತೆ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಎಲ್ಲ 1 ಇದೆ. ಸೊ ಇದು ನಮಗೆ ಸಿಕ್ಕಂಥ ವ್ಯಾಲ್ಯೂ. ನೆಕ್ಸ್ಟ್ ಈ ಟೋಟಲ್ ಇದೆಯಲ್ಲ, ಇದನ್ನು ಟೋಟಲೈಸ್ ಯಾವುದಲ್ಲ ಅಂತೇಳಿ ಈಗ ಕಂಡುಹಿಡಿಯೋದು ಮೇನು. ಸೊ ಈಕ್ವೇಷನ್ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ 1 ಇದೆ, ಇಲ್ಲಿ 1 ಇದೆ, 1 ಇದೆ, 1 ಮೂರನೇದ್ದು 1 ಇದೆ, 1 ನೆಕ್ಸ್ಟ್ 4ನೇದ್ದು 4ನೇದ್ದು 1 ಇದೆ. ಸೊ ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ನೋಡ್ಬೋದು ನೀವು. 0 0 ಏನಾಗುತ್ತೆ 1 ಆಗುತ್ತೆ. ಸೊ 1 ಎಲ್ಲ 1 ಇದೆ. ಸೊ ಇಟ್ ಈಸ್ ಎ ಟೋಟಲಾಜಿ ಅಂತೇಳಿ ನಾವು ಡಿಫೈನ್ ಮಾಡೋದು. ಯಾಕಂದರೆ ಎಲ್ಲ ವ್ಯಾಲ್ಯೂಸ್ ಏನು ಬಂದಿದೆ 1 ಬಂದಿದೆ. ಸೊ ಇಟ್ ಈಸ್ ಎ ಟೋಟಲಾಜಿ. ಲಾಸ್ಟಲ್ಲಿ ನೀವು ದೇರ್ ಫಾರ್ ಇಟ್ ಈಸ್ ಎ ಟೋಟಲಾಜಿ ಅಂತೇಳಿ ಬರಿಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಕ್ವೆಶ್ಚನ್ನ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.